ನಮಸ್ಕಾರ. ಹಲವು ದಿನಗಳ ಒಂದು ಪ್ರಯತ್ನ ಹಾಗೂ ನಮ್ಮ ಹಲವು ದಿನಗಳ ಒಂದು ಆಸೆಯೂ ಕೂಡ ಹೌದು. ಇವತ್ತಿನಿಂದ ಪ್ರಾರಂಭವಾಗಿ, ಈ ವಿಡಿಯೋದಿಂದ ಪ್ರಾರಂಭವಾಗಿ ಮುಂದೆ ನಾವು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಕ್ಲಿಪ್ಪುಗಳು ಬರಲಿದೆ. ಪ್ರಾರಂಭದಲ್ಲಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಮೂಲ ಜ್ಯೋತಿಷ್ಯದಲ್ಲಿ ಇರತಕ್ಕಂತಹ ಅಥವಾ ನಮ್ಮ ಹಿಂದಿನ ಋಷಿಮುನಿಗಳು ಯಾವ ವಿಷಯಕ್ಕೋಸ್ಕರವಾಗಿ ಈ ಅಗಾಧವಾದಂತಹ ಒಂದು ಜ್ಯೋತಿಷ್ಯ ಶಾಸ್ತ್ರವನ್ನು ಎಲ್ಲರಿಗೂ ಪರಿಚಯವಾಗಿ ಮಾಡಿಕೊಟ್ಟಿದ್ದು ಯಾಕೆ ಎಂಬುದನ್ನು ತಿಳಿದುಕೊಳ್ಳಬೇಕಾಗಿದೆ. ಪ್ರಾರಂಭದಲ್ಲಿ ಯಾಕೆ ಅಂತ ಹೇಳಿದರೆ, ಯಾವುದೇ ಒಂದು ಶಾಸ್ತ್ರವನ್ನು ನಾವು ಕಲಿಯಬೇಕಾದರೆ ಪ್ರಾರಂಭದಲ್ಲಿ ಅದರ ಮೂಲ ಉದ್ದೇಶ ಏನು, ಯಾಕಾಗಿ ಆ ಶಾಸ್ತ್ರವನ್ನು ಹಿಂದಿನ ಋಷಿಮುನಿಗಳು ನಮಗಾಗಿ ಅದನ್ನು ಪ್ರಾರಂಭ ಮಾಡಿದ್ದಾರೆ, ಅದನ್ನು ನಮಗೆ ಯಾಕೆ ಕೊಟ್ಟಿದ್ದಾರೆ ಎಂಬುದನ್ನು ನಾವು ತಿಳಿಯಬೇಕು. ಪ್ರಾರಂಭದಲ್ಲಿ ಅದನ್ನು ನಾವು ತಿಳಿಯಬೇಕು. ಇಲ್ಲದಿದ್ದರೆ ಒಂದು ವಸ್ತುವಿನ ಬುಡದಿಂದ ನಮಗೆ ಆ ವಸ್ತುವಿನ ಆಳ ಎಷ್ಟಿದೆ ತಿಳಿಯದಿದ್ದರೆ ಮೇಲಿನ ಭಾಗ ಮಾತ್ರ ತಿಳಿದು ಪ್ರಯೋಜನ ಇರುವುದಿಲ್ಲ. ಅದಕ್ಕೋಸ್ಕರವಾಗಿ ಈ ಜ್ಯೋತಿಷ್ಯ ಶಾಸ್ತ್ರದ ಆಳ ಅಗಲ ಎಷ್ಟಿದೆ ಹಾಗೂ ಅದನ್ನು ಕಲಿಯುವಂತಹ ಉದ್ದೇಶ, ಪ್ರಾಮುಖ್ಯತೆ ಏನಿದೆ, ಇದೆಲ್ಲವನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪ್ರಾರಂಭದಲ್ಲಿ ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಎಲ್ಲರೂ ಕಲಿಯುವಂತಹ ಪ್ರಾಧಾನ್ಯತೆ ಏನಿದೆ ಎಂಬುದನ್ನು ತಿಳಿಯುವುದು. ವೇದದ ಚಕ್ಷುಹು, ವೇದದ ಕಣ್ಣು ಅಂತ ಹೇಳಿ ಜ್ಯೋತಿಷ್ಶಾಸ್ತ್ರವನ್ನು ಕರೆಯಲ್ಪಟ್ಟಿದೆ. ವೇದದ ಕಣ್ಣು ಅಂತೇಳಿ ಒಂದು ವೇದವನ್ನು ವೇದ ಪುರುಷ ಅಂತ ಹೇಳಿ ತೆಗೆದುಕೊಂಡು ಅದರಲ್ಲಿ ವೇದದ ಚಕ್ಷು, ವೇದದ ಕಣ್ಣು ಅಂತ ಹೇಳಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರವನ್ನು ಹೇಳಿದ್ದಾರೆ. ಇದಕ್ಕೆ ಹಲವು ವಿಧವಾದಂತಹ ಉದಾಹರಣೆಗಳನ್ನು ಕೂಡ ಕೊಡುತ್ತಾರೆ. ಯಾಕೆ ಈ ವೇದದ ಚಕ್ಷು, ಕಣ್ಣು ಅಂತ ಹೇಳುತ್ತಾರೆ ಅಂತೇಳಿ. ಹಾಗೆ ಇನ್ನಿತರ ಅಂಗಗಳನ್ನು, ವೇದಕ್ಕೆ 6 ವಿಧವಾದಂತಹ ಅಂಗಗಳನ್ನು ಕೂಡ ತಿಳಿಸುತ್ತಾರೆ. ಬೇರೆ ಶಾಸ್ತ್ರಗಳು ಇರುತ್ತವೆ. ಇನ್ನಿತರ 6 ಅಂಗಗಳಲ್ಲಿ ಛಂದಸ್ಸು ಅಥವಾ ವ್ಯಾಕರಣ ಶಾಸ್ತ್ರವು ಕೂಡ ಒಂದು ವೇದದ ಅಂಗವಾಗಿ, ವ್ಯಾಕರಣ ಶಾಸ್ತ್ರವೂ ಕೂಡ ಒಂದು. ಈ ವ್ಯಾಕರಣ ಶಾಸ್ತ್ರದ ವಿಚಾರವಾಗಿ ನಾವು ತಿಳಿಯುವ, ಒಬ್ಬ ವ್ಯಕ್ತಿ ಮಾತನಾಡುವಂತಹ ಸಮಯದಲ್ಲಿ ಒಬ್ಬ ಮಾತನಾಡ್ತಾ ಇದ್ದಾನೆ, ಅವನು ವಿದ್ಯಾವಂತನಾಗಿರಲಿ ಅವಿದ್ಯಾವಂತನಾಗಿರಲಿ, ಅವನು ಮಾತನಾಡುವ ಸಮಯದಲ್ಲಿ ಅಥವಾ ನಾವು ಯಾವ ಭಾಷೆಯನ್ನು ತೆಗೆದುಕೊಳ್ಳಬಹುದು, ಇದೇ ಭಾಷೆ ಅಂತ ಇಲ್ಲ, ಯಾವ ಭಾಷೆಯನ್ನು ಬೇಕಾದರೂ ತೆಗೆದುಕೊಳ್ಳಬಹುದು. ಅವನು ಮಾತನಾಡುವ ಸಮಯದಲ್ಲಿ ವ್ಯಾಕರಣಬದ್ಧವಾಗಿ ಅವನು ಮಾತನಾಡ್ತಾನೆ. ಒಂದು ವೇಳೆ ವ್ಯಾಕರಣವನ್ನು ಬಿಟ್ಟು ಅವನು ಒಂದು ವೇಳೆ ಮಾತನಾಡಿದರೆ ಮುಂದೆ ಅವನ ಮುಂದೆ ಕುಳಿತು ಕೇಳತಕ್ಕಂತಹ ವ್ಯಕ್ತಿಗೆ ಅವನು ಏನು ಮಾತನಾಡುತ್ತಿದ್ದಾನೆ ಅಂತ ಹೇಳಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ, ವ್ಯಾಕರಣಬದ್ಧವಾಗಿ ಇಲ್ಲದಿದ್ದರೆ. ಅದಕ್ಕಾಗಿ ವ್ಯಾಕರಣ ಶಾಸ್ತ್ರ ಬೇಕು. ಅದು ಅವನ ರಕ್ತ ಜನ್ಮಗತವಾಗಿ ಅವನ ತಲೆಮಾರುಗಳಿಂದ ಅವನ ತಂದೆ ತಾಯಿಗಳು ಅವನಿಗೆ ಅದೇ ರೀತಿಯಾಗಿ ಅದನ್ನು ಬೋಧನೆ ಮಾಡಿರ್ತಾರೆ. ಹಾಗೆ ಅದನ್ನು ಅವನು ಉಚ್ಚಾರಣೆಯನ್ನು ಮಾಡುತ್ತಾನೆ. ಹಾಗಾಗಿ ಅವನಿಗೆ ವ್ಯಾಕರಣ ಶಾಸ್ತ್ರ ಕಲ್ತಿರಬೇಕು ಅಂತ ಹೇಳಿ ಏನೂ ಇಲ್ಲ. ವ್ಯಾಕರಣ ಶಾಸ್ತ್ರವನ್ನು ಕಲಿಯದಿದ್ದರೂ ಕೂಡ ಅವನು ವ್ಯಾಕರಣಬದ್ಧವಾಗಿ ಅವನು ಮಾತುಕತೆಯನ್ನು ಮಾಡುತ್ತವೆ. ನಾವು ಎಲ್ಲರೂ ಹಾಗೆ
ಒಂದು ವೇಳೆ ನಾವು ವಿದ್ಯಾವಂತರಾಗಿದ್ದರೂ ಅವಿದ್ಯಾವಂತರಾಗಿದ್ದರೂ ಕೂಡ, ಯಾವುದೇ ವ್ಯಾಕರಣ ಶಾಸ್ತ್ರಾದಿಗಳನ್ನು ಕಲಿಯದಿದ್ದರೂ ಕೂಡ ನಾವು ವ್ಯಾಕರಣಬದ್ಧವಾಗಿ ನಾವು ಉಚ್ಚಾರಣೆಗಳನ್ನು ಮಾಡುತ್ತೇವೆ. ಹಾಗೆಯೇ ಜ್ಯೋತಿಷ್ಯ ಶಾಸ್ತ್ರವೂ ಕೂಡ ಒಂದು. ನಮಗೆ ಅದನ್ನು ತಿಳಿಯಬೇಕು ಅಂತ ಹೇಳಿಲ್ಲ, ನಾವು ಅದನ್ನು ಕಲಿಯಬೇಕು ಅಂತ ಹೇಳಿಲ್ಲ. ಆದರೂ ಕೂಡ ಜ್ಯೋತಿಷ್ಯ ಶಾಸ್ತ್ರ ಎಂಬುದು ನಮ್ಮ ಜೊತೆ ಯಾವಾಗಲೂ ಇರತಕ್ಕಂತಹ ಒಂದು ಶಾಸ್ತ್ರವಾಗಿದೆ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ಅವನು ಹುಟ್ಟಿದ ತಕ್ಷಣ ಆಕಾಶಕ್ಕೆ ತುಂಬ ಪವರ್ಫುಲ್ ಆದಂತಹ ಒಂದು ಕ್ಯಾಮರಾವನ್ನು ಇಟ್ಟು ಆಕಾಶಕ್ಕೆ ಒಂದು ಫೋಟೋವನ್ನು ತೆಗೆದ್ರೆ, ಆಕಾಶಕ್ಕೆ ಮುಖ ಮಾಡಿ ಒಂದು ಫೋಟೋವನ್ನು ತೆಗೆದ್ರೆ, ಆಕಾಶಕಾಯದಲ್ಲಿ ಇರತಕ್ಕಂತಹ ಗ್ರಹಗಳನ್ನು, ನಮಗಿರತಕ್ಕಂತಹ ಗ್ರಹಗಳು 9 ನವಗ್ರಹಗಳು, ಹಾಗೆ 27 ನಕ್ಷತ್ರಗಳ ಮಂಡಲ ಅಂತ ಏನು ಕರೆಯುತ್ತೇವೆ, ಆ ಆಕಾಶಕಾಯದಲ್ಲಿರತಕ್ಕಂತಹ ಒಂದು ಫೋಟೋವನ್ನು ತೆಗೆದಾಗ ಸೂರ್ಯನ ಸುತ್ತ ಇರತಕ್ಕಂತಹ ಆ ನವಗ್ರಹಗಳ ಒಂದು ಫೋಟೋವನ್ನು ನೋಡಿ, ಆ ಗ್ರಹಗಳು ಎಲ್ಲಿ ಇದೆ, ಯಾವ ನಕ್ಷತ್ರದ ಹತ್ತಿರ ಇದೆ, ಯಾವ ನಕ್ಷತ್ರದ ಜೊತೆ ಇದೆ, ಹಾಗೂ ಯಾವ ಸ್ಥಳದಲ್ಲಿ ಇದೆ ಅಂತ ಹೇಳಿ ನಾವು ಅದನ್ನೆಲ್ಲ ಒಂದು ಲೆಕ್ಕಾಚಾರವನ್ನು ಮಾಡಿ ಅವನ ಮುಂದಿನ ಭವಿಷ್ಯ ಯಾವ ರೀತಿ ಆಗಬಹುದು ಎಂಬುದನ್ನು ವಿಚಾರ ಮಾಡುವಂತಹ ಒಂದು ವಿಧಾನ ಅಷ್ಟೇ ಜ್ಯೋತಿಷ್ಯ ಶಾಸ್ತ್ರ. ಇಷ್ಟೇ ಇರುವಂಥದ್ದು ಜ್ಯೋತಿಷ್ಶಾಸ್ತ್ರದಲ್ಲಿ ಇರತಕ್ಕಂತಹ. ಇದನ್ನು ಕಲಿಯಬೇಕು ಅಂತ ಹೇಳೋದು ಯಾಕೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ಅವನ ಭವಿಷ್ಯತ್ತು, ಹಾಗೆ ಅವನ ವರ್ತಮಾನ ಕಾಲ, ಹಾಗೆ ಅವನ ಭೂತಕಾಲ, ಇದನ್ನು ಮೂರನ್ನೂ ಕೂಡ ತಿಳಿಲಿಕ್ಕೆ ಆಗತಕ್ಕಂತಹ ವಿಧಾನ ಜ್ಯೋತಿಷ್ಯ ಶಾಸ್ತ್ರ. ಬರೀ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರೀ ಇಷ್ಟೇ ವಿಧಾನವೇ ಅಥವಾ ಬೇರೆ ಏನಾದರೂ ಇದೆಯಾ ಅಂತ ಹೇಳಿದರೆ ಬೇರೆ ವಿಷಯಗಳೇ ಇವೆ. ಜ್ಯೋತಿಷ್ಯದಲ್ಲಿ ಹೋರ, ಗಣಿತ, ಆಮೇಲೆ ಸಂಹಿತ ಅಂತ ಹೇಳಿ 3 ವಿಭಾಗ ಇದೆ. ಈ 3 ವಿಭಾಗದಲ್ಲಿ ನಾವು ತೆಗೆದುಕೊಳ್ಳುವಂತಹ ವಿಚಾರ ಯಾವುದು ಅಂತ ಹೇಳಿದರೆ ಅದು ಹೋರಾ ವಿಭಾಗ. ಹುಟ್ಟಿದ ತಕ್ಷಣ ಅವನು ಮುಂದೆ ಏನಾಗಬಹುದು, ಅಥವಾ ಅವನಿಗೇನಾದರೂ ಕಷ್ಟಾದಿಗಳು ಬಂದ ಸಮಯದಲ್ಲಿ ಅವನು ಯಾವ ರೀತಿ ಅದನ್ನು ಪರಿಹಾರವನ್ನು ಮಾಡಿಕೊಡಬಹುದು, ಆ ಕಷ್ಟದಿಂದ ಅವನು ಹೊರಗೆ ಹೇಗೆ ಬರಬಹುದು, ಇದೆಲ್ಲವನ್ನು ವಿಚಾರ ಮಾಡತಕ್ಕಂತಹ ಶಾಸ್ತ್ರ ಅಂತ ಹೇಳಿ ಅದನ್ನು ಹೋರಾಶಾಸ್ತ್ರ ಅಂತ ಹೇಳಿ ನಾವು ಒಂದು ಭಾಗವನ್ನು ಮಾಡಿದ್ದೇವೆ. ಹಾಗೆ ನಾವು ಹೇಳಿದ ಹಾಗೆ ಇದನ್ನು ಯಾಕೆ ಕಲಿಯಲಿ? ಪ್ರತಿಯೊಬ್ಬರು ಕಲಿಯಬೇಕು ಅಂತ ನಾನು ಹೇಳ್ತೇನೆ. ಯಾಕೆ ಅಂತ ಹೇಳಿದರೆ, ಇದನ್ನು ತಿಳ್ಕೊಂಡಷ್ಟು, ಅವನು ಆ ವಿಷಯಗಳನ್ನು ತಿಳ್ಕೊಂಡಷ್ಟು ಅವನಿಗೆ ಒಳ್ಳೆಯದಾಗ್ತದೆ. ಯಾಕೆ ಇದನ್ನು ಮತ್ತೆ ಮತ್ತೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿಗೆ ತನ್ನ ಜನ್ಮ ಕುಂಡಲಿಯನ್ನು ತಿಳಿದುಕೊಂಡರೆ, ಅವನು ಆ ಜನ್ಮ ಕುಂಡಲಿಯನ್ನು ತಿಳ್ಕೊಂಡರೆ ಅದಕ್ಕೆ ಯಾವ ಕಷ್ಟಾದಿಗಳು ಮುಂದೆ ಬರಬಹುದು, ಯಾವ ರೀತಿ ಅವನ ಜೀವನದ ಚಕ್ರ ಯಾವ ರೀತಿ ಇರಬಹುದು, ಹಾಗೆ ಮೊದಲೇ ಅದಕ್ಕೆ ಬೇಕಾದಂತಹ ತಯಾರಿಗಳನ್ನು ಮಾಡಿಕೊಂಡರೆ ಅವನು ಒಂದು ಪೂರ್ಣತೆಗೆ ಹೇಗೆ ಹೋಗಬಹುದು, ಇದನ್ನೆಲ್ಲ ತಿಳಿಯುವಂಥದ್ದು ಈ ಹೋರಾಶಾಸ್ತ್ರದಿಂದ ಸಾಧ್ಯ ಇದೆ ಅಂತ ಹೇಳ್ತೇವೆ. ಹಾಗಾಗಿ ಈ ಹೋರಾಶಾಸ್ತ್ರದಲ್ಲಿ ಇರತಕ್ಕಂತಹ ಈ ಅಭೂತವಾದಂತಹ ವಿಚಾರವನ್ನು ಮುಂದೆ ನಾವು ತಿಳಿಸಲಿಕ್ಕೆ ಇದ್ದೇವೆ. ಆದರೆ ಅದಕ್ಕಿಂತ ಮೊದಲು ಈ ಶಾಸ್ತ್ರವನ್ನು ಋಷಿಮುನಿಗಳು ಯಾಕಾಗಿ ನಮಗೆ ಕೊಟ್ಟಿರಬಹುದು, ಹಾಗೆ ಈ ಶಾಸ್ತ್ರದ ವಿಚಾರವಾಗಿ ಇದರ ಮೂಲಭೂತ ಉದ್ದೇಶ ಏನು, ಇದು ನಾವು ಮೊದಲು ತಿಳ್ಕೊಂಡಿರಬೇಕು. ಸುಮ್ಮನೆ ಅದನ್ನು ಮೇಲಿಂದ ಮೇಲೆ ನೋಡಿ ಪ್ರಯೋಜನ ಇಲ್ಲ. ಮೂಲಭೂತ ಉದ್ದೇಶ ಏನು, ನಮಗೆ ಹಿಂದಿನ ನಮ್ಮ ಋಷಿಮುನಿಗಳು ನಮಗೆ ಇದನ್ನು ಯಾಕಾಗಿ ಕೊಟ್ಟಿರಬೇಕು, ಇದನ್ನು ನಮಗೆ ಯಾಕೆ ಪರಿಚಯ ಮಾಡಿದ್ದಾರೆ, ಇದೆಲ್ಲ ನಮಗೆ ಗೊತ್ತಿರಬೇಕಾಗುತ್ತದೆ.
ಇದಿಷ್ಟು ತಿಳಿದ ಮೇಲಷ್ಟೇ ನಮಗೆ ಮುಂದಿನ ಫಲಭಾಗಾದಿಗಳನ್ನು ತಿಳಿಯಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಮೇಲಿಂದ ಮೇಲೆ ನೋಡಿದಾಗ ಆಗುತ್ತದೆ. ಒಂದು ಮರದ ಎಲೆಯನ್ನು ನೋಡಿ ಇದರ ಬುಡ ಇಷ್ಟು ಆಳ ಇದೆ ಅಂತ ಹೇಳಿದರೆ ಸರಿ ಬರಲ್ಲ. ಅದರ ಬೇರು ಇದೇ ಥರ ಎಲೆ ಥರನೇ ಬೇರೆ ಇದೆ ಅಂತ ಹೇಳೋದು ತಪ್ಪಾಗುತ್ತದೆ. ಹಾಗಾಗಿ ಮೊದಲು ಬೇರು ಯಾವ ರೀತಿ ಇದೆ, ಋಷಿಗಳು ನಮಗೆ ಇದನ್ನು ಕೊಟ್ಟ ಉದ್ದೇಶ ಏನು, ಇನ್ನು ಮುಂದೆ ಬರುವಂತಹ ಕೆಲವೊಂದು ವಿಡಿಯೋಗಳಲ್ಲಿ ಪ್ರಾರಂಭದಲ್ಲಿ ನಾವು ಇದರ ಮೂಲ ಉದ್ದೇಶ ಏನು, ಹಾಗೆ ಯಾಕಾಗಿ ಇಷ್ಟೊಂದು ಅಗಾಧವಾದಂತಹ ಜ್ಯೋತಿಷ್ಯವನ್ನು ನಾವು ಯಾಕೆ ತಿಳಿಯಬೇಕು, ಹಾಗೆ ಕಲಿಯಬೇಕಾದರೆ ಎಂತಹ ಗುರುಗಳನ್ನು ನಾವು ಆರಿಸಬೇಕು, ಹಾಗೆ ಇದೆಲ್ಲವನ್ನೂ ಕೂಡ ನಾವು ಮುಂದೆ ತಿಳಿಯೋಣ. ಮುಂದಿನ ತರಗತಿಯಲ್ಲಿ, ಮುಂದಿನ ಕ್ಲಾಸ್ನಲ್ಲಿ ನಾವು ಗುರುವಿನ ಲಕ್ಷಣ ಏನು, ಜ್ಯೋತಿಷ್ಯವನ್ನು ನೀವು ಕಲಿಯಬೇಕಾದರೆ ಗುರುವಿನ ಲಕ್ಷಣ ಏನು, ಯಾವ ರೀತಿ ಅವರು ಶಿಷ್ಯನನ್ನು ತಯಾರು ಮಾಡಬೇಕು ಎಂಬುದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಯೋಣ. ನಮಸ್ತೆ.